ಆ ಟೈಮ್ ಬಂದ ಬಿಟ್ಟು ನೋಡಿ ಅಭಿಮಾನಿಗಳೇ. ಈ ಟೈಮ್ ಸಲುವಾಗಿ ನಾವು ಕಾದಿದ್ವಿ. ಭಾಳ ಸ್ಪೆಷಲ್ ದಿನ ಐತಿ. ಈಗ ಡಾಕ್ಟರ್ ಶರಣ್ ಕುಮಾರ್ ಅವ್ರ ಬಗ್ಗೆ ಅವ್ರ ಫ್ರೆಂಡ್ಸ್ ಏನು ಹೇಳಿದಾರೆ ಅನ್ನೋದು ಈ ಎಫ್ರಾನ್ ಮೇಲೆ ಐತಿ. ನಮಗೆ ನೋಡಕ್ಕೆ ಇದು ಫಸ್ಟ್ ಟೈಮ್ ಇದೆ, ನಾವು ನೋಡಿದ್ದು ಫಸ್ಟ್ ಟೈಮ್. ಈ ರೀತಿ ಇರ್ತದಂತ ಹೇಳಿ ನಮಗೆ ಗೊತ್ತೇ ಇಲ್ಲ. ಈಗ ನಮ್ಮ ಯಜಮಾನ್ರು ಮಾತಾಡೋ ಅವ್ರಿಗೆ ಅವಕಾಶ ಕೊಟ್ಬಿಡ್ತೀನಿ, ಮಾತಾಡಿ. 2019-20 ಬ್ಯಾಚ್. ಹಾಂ 2020-21 ಬ್ಯಾಚ್ ಫುಲ್ ಕರೋನಾ COVID-19 ಪ್ಯಾಂಡಮಿಕ್ ಬ್ಯಾಚ್ ಅಲ್ಲಿ ಒಂದು ಅಡ್ಮಿಷನ್ ಆಯ್ತು ಬಿಮ್ಸ್ ಗೆ. ಬಿಮ್ಸ್ ಅಂದ್ರೆ ಬೆಳಗಾವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಆಲ್ ಇಂಡಿಯಾ ಕೋಟಾದಲ್ಲಿ ಒಂದು ನೀಟ್ಸ್ ಇಂದ ಸೆಲೆಕ್ಷನ್ ಆಗಿತ್ತು. ಈ ವರ್ಷ ಒಂದು MBBS ಮುಗಿತಾ ಇದೆ. ಕೆಲವೇ ದಿನಗಳಲ್ಲಿ ಅವರು ಬಿಮ್ಸ್ ದಿಂದ ಬಿಡುಗಡೆ ಆಗಲಿದ್ದಾರೆ. ಅದೊಂದು ಅವರಿಗೆ ಬಹಳ ಫೀಲಿಂಗ್ ಆಗ್ತಾ ಇದೆ. ಬಟ್ ನಿನ್ನೆ ಅವರಿಗೆ ಎಫ್ರಾನ್ ಡೇ ಮತ್ತು ಸ್ಕ್ರಬ್ ಡೇ ಅಂತ ಮಾಡಿದ್ರು ಕಾಲೇಜಲ್ಲಿ. ಅವರೆಲ್ಲ ಅಭಿಮಾನಿ ಮಿತ್ರಗಳು, ಅವರ ಕ್ಲಾಸ್ಮೇಟ್ಸ್, ಫ್ರೆಂಡ್ಸ್ ಸ್ವಲ್ಪ ಎಲ್ಲಿ ಒಂದು ಕೂಡ ಸ್ಪೇಸ್ ಬಿಟ್ಟಿಲ್ಲ. ಎಲ್ಲ ಅವ್ರ ಕಾಂಪ್ಲಿಮೆಂಟ್ಸ್, ಅವ್ರ ಮನಸ್ಸಿನ ಏನಿದೆ ಹೇಳ್ಬೇಕಂತ ಇದೆ ಎಲ್ಲ ಬರೆದ್ಬಿಟ್ಟಿದಾರ. ಎಲ್ಲೂ ಜಾಗ ಇಲ್ಲ. ಬಹಳ ಟಾಪರ್ ಇದಾನ, ಬಹಳ ಹೆಲ್ಪ್ಫುಲ್ ಇದಾನ, ಆಮೇಲೆ ಬಹಳ ಕೈಂಡ್ಫುಲ್ ಇದಾನ, ಆಮೇಲೆ PDF ಮಾಡಿ ಬಹಳಷ್ಟು ನೋಟ್ಸ್ ಗಳನ್ನ ಬಿಟ್ಟಿದಾನ. ಆಮೇಲೆ ಥ್ಯಾಂಕ್ ಯು ಅಂತ ಬರ್ದಿದಾರ ಬಹಳ ಜನ. ಸ್ವಲ್ಪ ಒಂದ್ ಕಡೆ ಎಲ್ಲೂ ಜಾಗ ಬಿಟ್ಟಿಲ್ಲ. ಸೇವರ್ ಅಂತ ಬರ್ದಾರ, ಮತ್ತೆ ಗಾಡ್ ಅಂತ ಬರ್ದಿದಾರ. ಬೆಸ್ಟ್ ಒನ್ ಆಫ್ ದ ಬೆಸ್ಟ್ ಸೇವಿಯರ್ ಆಫ್ ದ ಬ್ಯಾಚ್ ಅಂತ ಬರ್ದಾರ. ಈಸ್ ನೆವರ್ ಸೇಸ್ ನೋ, ಯಾವಾಗಲೂ ನೋ ಅಂತ ಅಂದಿಲ್ಲ ಅಂತ, ಪ್ರತಿಯೊಬ್ಬರಿಗೆ ಎಲ್ಲರಿಗೂ ಎಸ್ ಅಂದಾನಂತ. ಸೊ ಅಷ್ಟೊಂದು ಸ್ವಲ್ಪ ಈ ಕಡೆ ಒಳಗಡೆ ಕೂಡ ಬರೆದಿದಾರ, ಇಲ್ಲೂ ಕೂಡ ಬರೆದಿದಾರ ಇದೆಲ್ಲ. ಸೊ ಇದು ಏನಂತಾರೆ ಇದಕ್ಕೆ ಇವೆಂಟ್ಗೆ? ಸ್ಕ್ರಿಬಲ್ ಡೇ ಐಫ್ರಾನ್. ಸ್ಕ್ರಿಬಲ್ ಅಂದ್ರೆ ಗೀಚೋರ್. ಎಲ್ಲ ಟೋಟಲಿ ಒಂದು 5 ವರ್ಷದವರೆಗೆ ಐಫ್ರಾನ್ ಅವರು ಯೂಸ್ ಮಾಡಿದ್ರು. ಈ ವರ್ಷ ಒಂದು ಈ ಐಫ್ರಾನ್ ಇಲ್ಲಿ ಕೊನೆಗೊಳ್ಳಲಿದೆ. ಮುಂದೆ ಮತ್ತೆ PG ಹೋಗಬೇಕು. ಎಲ್ಲಿ ಹೋಗ್ತಾನ, ಯಾವ ಕಾಲೇಜ್ ಹೋಗ್ತಾನ, ಯಾವ ಊರಿಗೆ ಹೋಗ್ತಾನ ನಮಗೂ ಗೊತ್ತಿಲ್ಲ. ತಯಾರಿ ನಡೆಸಿದಾನ. ಸೊ ಇವೆಂಟ್ ನೇಮ ಏನಪ್ಪಾ ಅಂತಂದ್ರೆ ಬಹಳ ಅದ್ಭುತವಾದ ಹೆಸರು. ನ್ಯಾಷನಲ್ ಇಂಪಾರ್ಟೆನ್ಸ್ ತರಂಗ ಅಂತ ಇಟ್ಟಿದ್ದಾರೆ. ತರಂಗ ಅನ್ನುವಂತ ಇವೆಂಟ್ ನೇಮ್ ಈಗಾಗಲೇ ಅದು ರಿಲೀಸ್ ಆಗಿದೆ. ಆಮೇಲೆ ಫ್ಲಾಶ್ ಮಾಬ್ ಆಗಿದೆ. ಪ್ರತಿ ದಿವಸ ಒಂದೊಂದು ಹಬ್ಬ ನಡೀತಾ ಇದೆ ಬಿಮ್ಸ್ ಅಲ್ಲಿ. ನಾವು ಬಿಮ್ಸ್ ಸ್ಟೂಡೆಂಟ್ ಅಂತ ನಾವು ಅಂದ್ಕೊಂಡಿದ್ದೀವಿ. ನನಗೆ ಅನಿಸಿದ ಮಟ್ಟಿಗೆ ಇವರ ಸ್ಕೂಲ್ಗೆ ಪ್ರೈಮರಿ ಇರಬಹುದು, ಹೈಸ್ಕೂಲ್ ಇರಬಹುದು, ಅಥವಾ ಬಿಮ್ಸ್ ಕಾಲೇಜ್, ಮೆಡಿಕಲ್ ಕಾಲೇಜ್ ಇರಬಹುದು, ಆಸ್ ಅ ಪೇರೆಂಟ್ ಕಾಲೇಜಿಗೆ ಭೇಟಿ ಕೊಟ್ಟಿದ್ದು, ಆಮೇಲೆ ಪ್ರೊಫೆಸರ್ ಅವರಿಗೆ, ಆಮೇಲೆ ಅವರೆಲ್ಲ ಪ್ರಿನ್ಸಿಪಲ್ಸ್, ಡೈರೆಕ್ಟರ್ಸ್, ಆಫೀಸ್ ಅಲ್ಲಿ ಕ್ಲರ್ಕ್ಸ್ ಎಲ್ಲರಿಗೂ ನಾವು ಪೇರೆಂಟ್ಸ್ ಭೇಟಿ ಆದಷ್ಟು ಮತ್ತೆ ಯಾರು ಪೇರೆಂಟ್ಸ್ ಮೋಸ್ಟ್ಲಿ ಭೇಟಿ ಕೊಟ್ಟಿಲ್ಲ. ಅದು ನಮ್ಗೆ ಬಹಳ ಹೆಮ್ಮೆ ಅನ್ಸದ. ಸೊ ಎಲ್ಲಾ ಇಯರ್ಸ್ 4 ವರ್ಷ 5 ವರ್ಷ ಪ್ರತಿ ವರ್ಷ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಮಾಡಿದಾನೆ MBBS. ಈಗ PG ತಯಾರಿಲಿ ಇದಾನ. ಕೆಲವೇ ದಿನಗಳಲ್ಲಿ PG ಹೋಗ್ತಾನ. ಸೊ ಇದನ್ನೆಲ್ಲ ಅಲ್ಲೂ ಬರ್ದಿದಾರಲ್ಲ, ಇಲ್ಲೂ ಐತಿ. ಇದು ಕಾಲರ್ ಮೇಲೆ ಕೂಡ ಬರ್ದಿದ್ದಾರೆ. ಟಾಪರ್ ಆಫ್ ರೈಸನ್ ಟಾನ್ಸ್, ಐ ಸ್ಟಿಲ್ ರಿಮೆಂಬರ್ ದ ವೇ ಯು ಯೂಸ್ಡ್ ಟು ಸೇ ರೋಲ್ ನಂಬರ್ 115 ಪ್ರೆಸೆಂಟ್ ಮ್ಯಾಮ್. ಹಿ ಇಸ್ ಅಟರಿಂಗ್ ಲೈಕ್ ಪ್ರೆಸೆಂಟ್ ಮ್ಯಾಮ್ 0.5x. ಅದು ಏನು ಗೊತ್ತಾಗಲಿಲ್ಲ ನನಗೆ. ಥ್ಯಾಂಕ್ ಯು ಶರಣ್, ಥ್ಯಾಂಕ್ ಯು ಟಾಪರ್ ಟಾಪರ್ ಆಫ್ ದ ಬ್ಯಾಚ್, ಪರ್ಸನ್. ಆಮೇಲೆ ಮೆರಿಟ್ ಶರಣ್ ಅಂತ ಮೆಡಿಕೋ ಲೀಗಲ್ 100 ಇದೇನ್ ನೋಡಿ, ಸುಧಡ್ MLC ಅಂತ ಬರ್ದಾರ ಹಿಂದಿ ಒಳಗೆ. ಸುಧಡ ಜಾವೋ ಅಂತ ಏನು, ಸುಧರ್ ಜಾವೋ ಏನೋ ಸುಧಾರಣೆ ಆಗಂತ ಇದು ಹೇಳಿದಾರೆ. ಯಾರೋ ಲೇಡೀಸ್ ಬರ್ದಿರ್ಬೋದು ಆ ರೀತಿ. ಆಮೇಲೆ ಬೆಸ್ಟ್ ಪರ್ಸನ್ ಅಂತ ಬರ್ದಿದ್ದಾರೆ ಇಲ್ಲೆಲ್ಲ. ಆಲ್ ದ ಬೆಸ್ಟ್ ಶರಣ್. ನಾವು ಇನ್ನು ಓದದೇ ಇರೋದನ್ನ ಯುವರ್ ಬ್ಯಾಕ್ ಬೋನ್ ಆಫ್. ಇಲ್ಲೂ ಭಾಳ ಬರ್ದಿದ್ದಾರೆ. ಇದೆಲ್ಲ ಭಾಳ ಐತಿ. ಇನ್ನು ಓದ್ಬೇಕು. ಆಮೇಲೆ ಆರಾಮಾಗಿ ಒಂದ್ಸಲ ಕೂತ್ಕೊಂಡು ನಿಮ್ಗೆ ಮತ್ತೆ ಡಿಟೇಲ್ ಆಗಿ ಓದ್ತೀವಿ. ಆಮೇಲೆ ಇದು ಏನೇನದಾವಲ್ಲ 1 by 1 ಬರದ ಕಳಿಸು. ಆಲ್ ದ ಬೆಸ್ಟ್. ಎಲ್ಲ ಇವರು ಬಹಳಷ್ಟು PDF ಮಾಡಿ ನೋಟ್ಸ್ ಕಳ್ಸಿಕೊಟ್ಟಾರ. PDF ಮಾಡ್ಕೊಟ್ಟಿದ್ದ ಕುಮಾರ್ ಇರೋದ್ರಿಂದ ಅಂಕಲ್ ನಾವೆಲ್ಲ ಇಯರ್ ಪಾಸ್ ಮಾಡಿದ್ವಿ. ಬಹಳಷ್ಟು ಜನ ನಮಗೆ ಪ್ರತಿಕ್ರಿಯೆ. ಫೋಟೋ ತೆಗಿತೇನಿ ಅಲ್ಲಿ ನಿಲ್ರಿ. ಈಗ ಡಾಕ್ಟರ್ ಶರಣ್ ಕುಮಾರ್ ನೀ ಮಾತಾಡು. ಈಗ ನಿನ್ ಫ್ರೆಂಡ್
my son. So ಕಡೆ ಹಿಂಗ್ ನಿಲ್ರಿ ಸೈಡಿಗೆ ಹಿಂಗ್ ಬರ್ರಿ. ಅಂಡ್ ಬಹಳ ನಮಗೆ ಹೆಮ್ಮೆ ಇದೆ. ನಮ್ಮ ಹೆಸರು ಬಹಳ ಮೇಲಕ್ಕೆ ತಗೊಂಬಂದಾನ ಅಪ್ಪ ಅಮ್ಮ. ಎಲ್ಲರೂ ಸೊಸೈಟಿ ಒಳಗಾಗ್ಲಿ, ಕಾಲೇಜ್ ಒಳಗಾಗ್ಲಿ, ಫ್ರೆಂಡ್ಸ್ ಒಳಗಾಗ್ಲಿ ನಂದು ಬಹಳ ಅಂದ್ರೆ ಬಹಳ ಕಾಲರ್ ಟೈಟ್ ಅಂತೂ ಆಗಿದೆ. ಅಷ್ಟು ಹೆಮ್ಮೆ ಪಟ್ಟಿದೀವಿ. ಸೊ ಇನ್ನು ಮುಂದೆ ಕೂಡ ಇದೇ ರೀತಿ ಅವನು ಟಾಪರ್ ಇರ್ತಾನೆ ಮತ್ತು ಒಳ್ಳೆ ಹೆಸರು ನಮ್ಮ ಫ್ಯಾಮಿಲಿಗೆ, ಸಂಗ್ಲಿ ಕುಟುಂಬ ಪರಿವಾರಕ್ಕೆ ತಗೊಂಡ್ಬರ್ತಾನ ಅಂತ ನಮಗೆ ಟೋಟಲಿ ಕಾನ್ಫಿಡೆನ್ಸ್ ಇದೆ. ಆಮೇಲೆ ಶರಣ್ ಕುಮಾರ್ ಸ್ವಲ್ಪ ಮಾತಾಡ್ತಾನೆ. ಅದ್ರ ಒಂದೊಂದು ಖುಷಿ ಅಂತಂದ್ರೆ ಏನ ಯಾವ್ದ ಹಂಗ ಅಂದ್ರೆ ಹಿಂಗ ಅದು ಏನದ ಅಂದ್ರೆ ಅದ್ರ ಅದೊಂದು ಯಾರೋ ಅನ್ನೋದಕ್ಕಿಂತಲೂ ಕೆಲವು ಹುಡುಗಿಯರು ರಿಕ್ವೆಸ್ಟ್ ಮಾಡಿರ್ಬಹುದು ನಾನು ಲವ್ ಮಾಡ್ತೀನಿ ಅಂತ ಹೇಳಿ. ಬಟ್ ಅದನ್ನ ನೀನ್ ಅನುಭವ ಏನ ಹಂಗ ಯಾವಾಗ ನಿಂಗ ಅನ್ಸಿತ್ತ? ಒಂದು ಒಳ್ಳೆತನ ನೋಡಿ, ಒಂದು ಇಂಟೆಲಿಜೆಂಟ್ ನೋಡಿ ಮಾತು ಚಾನ್ಸಸ್ ಆಲ್ವೇಸ್ ದೇ. ಈಗ ಯಾವಾಗಾದ್ರೂ ಮಾತಾಡು ಅದೆಲ್ಲ, ಯಾಕಂದ್ರೆ ಒಂದ್ಸಲ ಮೈ ಕುತ್ಕೊಂಡ್ ಮಾತಾಡೋನು ನಿನ್ ಜೀವನ ಒಳಗೆ ಏನೇನ್ ಅನುಭವಗಳು, ಅದು ಯಾವ ರೀತಿ ನೀ ಎಕ್ಸ್ಪೀರಿಯನ್ಸ್ ಆಯ್ತು ಏನನ್ನ, ಯಾಕಂದ್ರೆ ಅವ್ ಮನಸ್ಸುಗಳು ನಾವು ಬಿಚ್ಚಿ ಮಾತಾಡಿದವ್ರು ಗೊತ್ತಾಗ್ತದೆ. ಈಗ ಬೇಡ, ಈಗ ಕನ್ವೊಕೇಶನ್ ಎಲ್ಲ ಮುಗಿಲಿ, ಎಲ್ಲ ಚಲೋ ಇದನ್ನಾಗ್ಲಿ. ಈಗ ಸದ್ಯ ಈಗ ಪಟ್ನ ಗ್ಯಾಸ್ ಬಂದ್ ಮಾಡ್ಬಿಡು, ಓಡ್ ಹೋಗಿ ನೀವು ಹಾಲ್ದು. ನಾವ್ ಪ್ರತಿ ವರ್ಷ ನೋಡ್ತಿದ್ದೆ, ಪ್ರತಿ ವರ್ಷ ನಮ್ ಸೀನಿಯರ್ಸ್ ಎಲ್ಲಾರ್ದು ಕಾನ್ವೊಕೇಶನ್ ಆಗುವಾಗ ಅವರು ಸ್ಕ್ರಿಬಲ್ ಡೇ ಮಾಡ್ತಿದ್ರು. ಅವಾಗ ನಾನು ಅನ್ಕೋತಿದ್ದೆ ನಂದು ಒಂದ್ ಸ್ಕ್ರಿಬಲ್ ಡೇ ಇರ್ತಿತ್ತು. ನಾ ಮುಂಚೆಯಿಂದ ಈ ಎಪ್ರಾನ್ ಹತ್ರ ಸಲುವಾಗಿ ಇಟ್ಟಿದ್ದೆ. ಈ ಎಪ್ರಾನ್ ಸ್ಕ್ರಿಬಲ್ ಡೇಗೆ ಹಾಕೊಂಡು ಹೋಗಿ ಅದ್ರ ಮೇಲೆ ಎಲ್ಲಾರು ಬರಿಬೇಕಂತ. ಅದ್ಕ ನಿನ್ನೆ ಹೋದ್ಮೇಲೆ ಎಲ್ಲಾರು ಅಷ್ಟು ನಂಗ್ ಓಡ್ ಬಂದ್ ಎಲ್ಲಾರು ಬರಾಕತ್ರು. ನಾ ಹೋಗೋ ಮಟ್ಟ ಅಲ್ಲಿ ಬರೋದ್ ಸ್ಟಾರ್ಟ್ ಆಗಿತ್ತು. ಆದ್ರೂ ನಾ ಅಲ್ಲಿ ಹೋದ್ಮೇಲೆ ಅಂದ್ರೆ ಎಲ್ಲಾರು ಫುಲ್ ಓಡಿ ಬಂದು ನನ್ ಮೇಲೆ ಹಿಂಗ್ ಬಿದ್ದು ಎಲ್ಲ ಬರಾಕತ್ರ. ಅದೆಲ್ಲಾ ನೋಡಿ ನಂಗ್ ಖುಷಿ ಆಯ್ತು. ಇಲ್ಲ, ಯಾಕಂದ್ರೆ ನಾವು ನಿಮ್ಮ ಫ್ರೆಂಡ್ಸ್ ಆಮೇಲೆ ಎಲ್ಲಾ ತೆಗದ್ ಓದಿದೆ. ಅವಾಗ ಖುಷಿ ಆಯ್ತು ಓದಿ. ಮತ್ತೆ ಇನ್ನೂ ಓದ್ಬೇಕು, ನಾನ್ ಬಾಳ್ ಮೈನ್ಯೂಟ್ ಡೀಟೇಲ್ಸ್ ಅಂದ್ರೆ ನಿನಗೆ ಯಾವಾಗಾದ್ರೂ ಜೀವನ ಒಳಗ ನಿನಗೆ ಏನೋ ಒಂದ್ ನಿನಗ ಹಂಗ ಅಂತ ಟೈಮ್ ಅಂತ ಬರೋದಿಲ್ಲ ಅನ್ಸೋದ ಬೇಜಾರಂತ? ಅವನೇ ಒಂದು 5 ವರ್ಷ ಅವನು ಅಲ್ಲಿ ಡೆಲಿವರಿ ಆಗಿದಾರ. ಅವ್ರ ಲೈಫ್ ಅಲ್ಲಿ ಯಾವಾಗ್ಲೂ ಎಂದೂ ಮರ್ಲಿಕ್ಕೆ ಆಗೋದಿಲ್ಲ, ನಮಗೂ ಕೂಡ ಮರ್ಲಿಕ್ಕಾಗಲ್ಲ. ಯಾವುದೇ ಪ್ರತಿಯೊಂದು ವಿದ್ಯಾರ್ಥಿಗಳಿಗೂ ಅವ್ರದಿನ ಟೆನ್ಯೂರ್ ಇದಿಲ್ಲ, ಸುಖ ದುಃಖ ಎಲ್ಲ ಬಂದವ, ಸಮಸ್ಯೆಗಳು ಫೇಸ್ ಮಾಡ್ಯಾರ, ಎಲ್ಲ ಎದುರಿಸಿ ಅವ್ರಿಗೆ ಲಾಸ್ಟಕ್ಕೆ ಕೊನೆಗೆ ಬಂದಾರ. ಈಗ ನಾವು ಎಲ್ಲ ಪೇರೆಂಟ್ಸ್ ನಾವು ಕೂಡ ಸಪೋರ್ಟ್ ಮಾಡೋಣ. ಯಾರ್ಯಾರು ಇದಿರಲ್ಲ ಪೇರೆಂಟ್ಸ್, ನೀವು ಎಲ್ಲ ನಿಮ್ಮ ಮಕ್ಕಳಿಗೆ ಸಪೋರ್ಟ್ ಮಾಡ್ರಿ, ಭೇಟಿ ಆಗೋಣ. ಆಮೇಲೆ ಅವರು ಬೇರೆ ಬೇರೆ ಊರುಗಳಿಗೆ, ಬೇರೆ ಬೇರೆ ಇದು ಕೋರ್ಸ್ಗೆ ಹೋಗ್ತಾರ. ಎಲ್ಲಿ ಹೋಗ್ತಾರ ಮತ್ತು ಹೆಂಗಿರ್ತಾರ ಅದು ನಮಗೂ ಗೊತ್ತಿಲ್ಲ. ಬಟ್ ಅವ್ರೆಲ್ಲ ಶುರುನ ಮಾಡ್ತಾರ. ಸೊ ನಿಮ್ಗೆ ಒಳ್ಳೆ ಹೆಸರು ತಗೊಂಡ್ಬರ್ತಾರ. ಆಮೇಲೆ ಇನ್ನೊಂದು ಕಿವಿ ಮಾತು ಎಲ್ಲ ತಂದೆ ತಾಯಿಯಂದ್ರಿಗೆ, ಈಗ ಅವರು ಆಲ್ಮೋಸ್ಟ್ ಈ ಒಂದು ಮದುವೆ ವಯಸ್ಸಲ್ಲಿ ಬಂದಿರ್ತಾರೆ. ಯೂಶಲಿ 1 ವರ್ಷ 2 ವರ್ಷ ಹೆಚ್ಚು ಕಡಿಮೆ ಆದ್ರೂ ಆಗ್ಬಹುದು. ಬಟ್ ಒಳ್ಳೆ ಪ್ರಾಪರ್ ಟೈಮ್ ಅಲ್ಲಿ ಆದಷ್ಟು ಬೇಗ ಅವ್ರಿಗೆ ಸರಿಯಾದ ಸಮಯದಲ್ಲಿ ಮದುವೆ ಮಾಡಿ ನಿಮ್ಮ ಜವಾಬ್ದಾರಿ ನಿಭಾಯಿಸ್ಕೊಂಡು ನೀವು ಖುಷಿಯಾಗಿರ್ಬೇಕು. ಹುಡುಗಿ ಇರ್ಬೋದು ಅಥವಾ ಹುಡುಗ ಇರ್ಬೋದು. ಬಟ್ ಹುಡುಗರಿಗೆ 1 ವರ್ಷ 2 ವರ್ಷ ಸ್ವಲ್ಪ ದೂರ ನಡೆದು, ಬಟ್ ಹುಡುಗಿಯರಿಗೆ ಪರ್ಟಿಕ್ಯುಲರ್ ಲೇಡೀಸ್ಗೆ ಪ್ರಾಪರ್ ಏಜ್ ಅಲ್ಲಿ ಅವರಿಗೆ ಮದುವೆ ಮಾಡ್ರಿ. ಆಮೇಲೆ ಬಹಳ ಸಂಗತಿ ಕೂಡ ಅವ್ರಿಗೆಲ್ಲರಿಗೂ ಒಳ್ಳೆ ಬಹಳ ಸಂಗತಿಗಳು ಸಿಗಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ತೀವಿ. ಆಮೇಲೆ ಅವರಲ್ಲಿ ಪೇಷನ್ಸ್ ಬಹಳ ಬಂದಿರ್ತದ ಅನ್ಸ್ತದ ನಂಗೆ ಈ ವಿಷಯದಲ್ಲಿ ಯಾವ್ದು ಮುಚ್ಚು ಮರಿಬೇಡ. ಯಾಕಂದ್ರೆ ಅವ್ರೇನು ಸಣ್ಣ ಬಾಲಕರಲ್ಲ, ಮೆಚೂರ್ಡ್, ಸ್ಟ್ರಾಂಗ್ ಎನಫ್, ದೇ ಕ್ಯಾನ್ ಟೇಕ್ ವೆರಿ ಗುಡ್ ಡಿಸಿಷನ್ಸ್ ಇನ್ ದಟ್. ಇವತ್ತಿನವರೆಗೂ ಎಷ್ಟೋ ಜನ ವಿದ್ಯಾರ್ಥಿಗಳು ಅಥವಾ MBBS ಅಲ್ಲಿ ಹುಡುಗ ಇರ್ಲಿ ಹುಡುಗಿ ಇರ್ಲಿ, ಒಬ್ಬರನ್ನ ಒಬ್ರು ನೀವು ಇಷ್ಟಪಟ್ಟಿರಬಹುದು, ತಪ್ಪೇನಲ್ಲ ಇಷ್ಟಪಡುದು. ಬಟ್ ನೀವು ಮನೆಯೊಳಗೆ ಹೇಳ್ದ ಏನೋ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಮನೆಯೊಳಗೆ ಒಪಿನಿಯನ್ ತಗೊಳ್ರಿ. ಅವ್ರು ಯಾಕಂದ್ರೆ ನಿಮ್ಗೆ ಸಣ್ಣವರಿಂದ ದೊಡ್ಡವ್ರು ಮಾಡಿ ಓದಿಸಿ ಬೆಳೆಸಿ ಬಹಳಷ್ಟು ನಿಮ್ಮ ಮೇಲೆ ನಂಬಿಕೆ ಇಟ್ಟಿರ್ತಾರ. ನಂಬಿಕೆಗೆ ಪಾಪ ಅವ್ರಿಗೆ ಒಂದು ಏನು ಮನಸ್ಸಿಗೆ ಬೇಜಾರಾಗುವಂತ ವರ್ತನೆ ಅಂದ್ರೆ ಆ ರೀತಿ ನಡ್ಕೋಗ್ಬೇಡ್ರಿ. ನೀವು ತಪ್ಪು, ಅದು ಪ್ರೀತಿ ಮಾಡಿದ್ ತಪ್ಪಲ್ಲ. ಅದನ್ನ ನಿಭಾಯಿಸ್ಕಿಂತ ಮುಂಚೆ ನೀವು ಪೇರೆಂಟ್ಸ್ ಕಡೆಯಿಂದ ಕಾನ್ಫಿಡೆನ್ಸ್ ತಗೊಂಡು ಮುಂದುವರೆದ್ರೆ ಬಹಳ ಚೆನ್ನಾಗಿರ್ತದ. ಓಕೆ, ಎಲ್ಲರಿಗೂ ಶುಭವಾಗಲಿ. ಮತ್ತೆ ಹೇಳು, ನೀ ಹೇಳು. ನನಗಂತೂ ಬಹಳ ಖುಷಿ ಆಗೈತಿ. ಇದೆಲ್ಲ ನನಗೆ ಗೊತ್ತಾಯ್ತು, ಇದೆಲ್ಲ ಈ ರೀತಿನ ಅವರೆಲ್ಲ ಇದು ಮಾಡ್ತಾರೆ ಅಂತೇಳಿ. ಅವ್ರು ಮೊದ್ಲಿಂದ ಇನ್ನೂ ಬರೆಯೋಕ್ಕಿಂತ ಮೊದಲೇ ಹೇಳ್ತಿದ್ರು. ಅವ್ರ ಯಾವಾಗಲೂ ನಿನ್ನ ಬಗ್ಗೆ ಎಷ್ಟು ಒಳ್ಳೆ ಮಾತುಗಳನ್ನ ಅವರು ಮಾತಾಡ್ತಿದ್ರು. ಫ್ರೆಂಡ್ಸ್, ಈಗ ನಿನಗೆ ಅಷ್ಟ ಫ್ರೆಂಡ್ ಅಲ್ಲ, ಅವ್ರ ನಮಗೂ ಫ್ರೆಂಡ್ ಆಗಿಬಿಟ್ಟಾರ. ಅವ್ರು ಅಷ್ಟು ನಮ್ಗೆ ಇದಾಗ್ಬಿಟ್ಟಿದೆ ಅವ್ರು ನೋಡಿದ್ರೆ. ಕಾನ್ವೊಕೇಶನ್ದಲ್ಲಿ ಸಪೋಸ್ ಪೇರೆಂಟ್ಸ್ ಕಡೆಯಿಂದ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ರೆ ನಾನು ಸ್ವಲ್ಪ ಮಾತಾಡ್ಲಿಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಆಮೇಲೆ ಭೇಟಿ ಆಗೋಣ ಎಲ್ಲರೂ. ಆಯ್ತಾಯ್ತು, ನಡೀತದೆ. ನೋಡೋಣ ಅವಕಾಶ ಅಲ್ಲಿ ಹೆಂಗಿದೆ ನೋಡೋಣ. ಆಮೇಲೆ ಒಂದು ಸ್ಮಾಲ್ ವಿಡಿಯೋ ನಿಮ್ಗೆ ಬಿಡ್ತೀವಿ. ಇದು ನಿಮ್ಮ ಸಲುವಾಗಿ ಸ್ಪೆಷಲ್ ಅದ. ನಮಗಂತೂ ಬಹಳ ಸ್ಪೆಷಲ್ ಐತಿ, ನಿಮಗೂ ಸ್ಪೆಷಲ್ ಇರೋದ ನೋಡಿ. ಆಮೇಲೆ ಗಬ್ರೆ ಹಾಕ್ತೀರಿ, ಯಾಕಂದ್ರೆ ಈ ಖುಷಿ ಇರ್ತದಲ್ಲ, ಈ ಖುಷಿ ನೀನು 100 ವರುಷ ಸಾಧನೆ ತೋರಿದ ನಿಮಗೆ ಇರಲಿ
ಹರುಷ ಹರುಷ ಸಾಧನೆ ತೋರಿದ ಸಾಧನೆ ತೋರಿದ ಗುರುಗಳಿಗೆ ಡಾಕ್ಟರ್ ಶರಣ್ ಕುಮಾರನಿಗೆ ಅಂತನ್ರಿ. ಸಾಧನೆ ಮಾಡಿದ ಮಗನಿಗೆ ಚಪ್ಪಾಳೆ 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 ಚಪ್ಪಾಳೆ. ಥ್ಯಾಂಕ್ ಯು. ಸಾಕು ಸಾಕು ಇದು ಮಾಡೋರಿ ಎಬಿಸಿ ಡ್ಯಾನ್ಸ್ ಚಲೋ ಆತ್ಲ. ಈಗ ಜೂಮ್ ಮಾಡ್ಕೊಲೇನ್ ಅಕ್ಷರಗಳದು ಕನ್ಸಾಕ. ನನ್ ಫುಲ್ ಮೈ ಕಾಣಿಸ್ತಾ ಇದೆ, ಬಾಕಿದೆಲ್ಲ ಕಾಣಿಸ್ತಾ ಇದೆ. ನೀವಂತೂ ವಿಡಿಯೋ ನೋಡ್ಕೊಂಬಂದಿದ್ದೀರಾ, ನಿಮಗಂತೂ ಸ್ಪೆಷಲ್ ಐತಿ. ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮಗೆ ಭಾಳ ಧನ್ಯವಾದ ನೋಡ್ರಿ.